ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಮಳೆಯಲ್ಲಿ ಇವತ್ತಿನ ದಿನಚರಿ, ನಮ್ಮನೆ ದಿನಚರಿ, ಗುರುವಾರದ ಪೂಜೆ ಎಲ್ಲ ಯಾವ ರೀತಿ ಇತ್ತು ಅಂತ ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ನಿಮ್ಗೆ ಬೇಕಾಗಿರೋ ಟಿಪ್ಸ್ ಸಹ ಇದೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ನಂದಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇದು ಹುಳಿಕಾಳಲ್ಲಿ ಮಾಡ್ಕೊಂಡಿದ್ದೆ ಕಣ್ರಿ. ನಿನ್ನೆ ರಾತ್ರಿ ಮಾಡ್ಕೊಂಡಿದ್ದು ಮೊಳಕೆ ಕಾಳಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಏನಾನ ನಿಮಗೆ ಯಾವ ರೀತಿ ಮಾಡೋದೊಂದು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕು. ದಯವಿಟ್ಟು ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಳೆ ಅಂದರೆ ಬೆಳಗ್ಗೆನೇ ಶುರುವಾಗಿತ್ತಪ್ಪ. ಮಳೆ ಅಂತೂ ಬಿಟ್ಟೇ ಇಲ್ಲ. ನಿನ್ನೆ ಎಲ್ಲ ಮೋಡ ಆದರೆ ಇವತ್ತಂತೂ ತುಂಬಾ ಮಳೆ. ಜಡಿ ಜಡಿ ಅಂದರೆ ಜಡಿ. ಆಚೆ ಕಡೆ ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ಮನೆ ಮುಂದೆ ರಂಗೋಲಿ ಸಹ ಹಾಕಲಿಲ್ಲ, ಗುರುವಾರ ಆದರೂ ಸಹಿತ. ಏನು ಮಾಡೋದು, ಮಳೆ ಅಲ್ವಾ, ಏನು ಮಾಡೋಕ್ಕಾಗುತ್ತೆ. ರಂಗೋಲಿ ಹಾಕಿದ್ದು ಕೂಡ ಹೋಯ್ತು ಅಂದ್ಕೊಳ್ಳಿ. ಈ ಥರ ಇತ್ತು ಇವತ್ತಿಂದು ಮಳೆದು. ಅದಕ್ಕೆ ಅವರೆಕಾಯಿ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಅವರೆಕಾಯಿ ಸಾಂಬಾರು ಮಾಡ್ಕೊಳೋಣ ಅಂತ ಅವರೆಕಾಯಿ ತೊಗೊಂಬಂದಿದ್ದೆ. ನಾಟಿ ಅವರೆಕಾಯಿ ತುಂಬ ಚೆನ್ನಾಗಿತ್ತು. ಅವರೆಕಾಯಿ ಅಂತೂ 1.5 kg 100 ರೂಪಾಯಿ ಅಂತ ಇದ್ರು. ನಾನು 3/4 kg 50 ರೂಪಾಯಿ ಕೊಟ್ಟು ತೊಗೊಂಬಂದೆ. ಚೆನ್ನಾಗಿತ್ತು, ಫ್ರೆಶ್ ಆಗಿ ಅವರೆಕಾಯಿ. ಇಷ್ಟೆಲ್ಲ ಕಾಳಾಗಿತ್ತು ಅವರೆಕಾಯಿ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂತು. ಈ ಚಳಿಗೆ ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಈ ಸಾಂಬಾರು ಮಾಡಿಕೊಂಡೆ. ಹಾಗೆ ಅವರೆಕಾಯಿ ಎಲ್ಲ ಬಿಡಿಸಿಟ್ಕೊಂಡಿದ ನಂತರ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ನೋಡಿ, ಮನೆ ಒರೆಸೋಕ್ಕೆ ಮುಂಚೆ ಆ ಬಕೆಟ್ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ, ಕಲ್ಲುಪ್ಪು ಸೇರಿಸಿ ಮನೆ ಒರೆಸಿದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ನಮ್ಮ ಅಭಿಪ್ರಾಯ. ನಿಮಗೂ ಬೇಕಾದರೆ ಫಾಲೋ ಮಾಡ್ಕೊಳ್ಳಿ. ನೋಡೋಣ, ಆಚೆ ಕಡೆ ಹೋಗಿ ಹೂವು ತೊಗೊಂಬರೋಣ. ನಿನ್ನೆ ಅಂತೂ ತೊಗೊಂಬರೋಕ್ಕಾಗಲಿಲ್ಲ ಅಂತ ನೋಡಿದ್ರೆ ಮಳೆ ಅಂತೂ ಬಿಟ್ಟೇ ಇಲ್ಲ. ಬರ್ತಾನೆ ಇತ್ತು, ಉದುರ್ತಾನೆ ಇತ್ತು. ಇಲ್ಲಿ ಅಂತ ಅಂದ್ಬಿಟ್ಟು ನೋಡಿದೆ, ಮೋಡ ಸಹಿತ ತುಂಬಾ ಇತ್ತು. ಮಳೆ ಅಂತೂ ಬೀಳ್ತಾನೆ ಇತ್ತು, ಕಂಟಿನ್ಯೂ ಆಗಪ್ಪ ಬೀಳ್ತಾನೆ ಇತ್ತು. ಸರಿ ಅಂತ ಈ ಮಳೆಗೆ ಕಾಫಿ ಕುಡಿಯೋಣ ಅಂತ, ಚಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಕಾಫಿ ಮಾಡಿಕೊಂಡ್ರೆ, ನನಗೂ ನಮ್ಮವ್ರಿಗೂ ಕಾಫಿ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ನಮ್ಮವ್ರಿಗೆ ಕಾಫಿ ಕೊಟ್ಟು ನಾನು ಮತ್ತೆ ಅಡುಗೆಗೆ ಇಟ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಅವರೆಕಾಯಿ ಸುಲ್ಕೊಂಡಿದ್ನಲ್ವ, ಕಾಳೆಲ್ಲ ಇತ್ತಲ್ವ, ಹಾಗೆ ಕುಕ್ಕರ್ಗೆ ಹಾಕಿಟ್ಬಿಟ್ರೆ ಅದು ಪಾಡ್ಗೆ ಅದು ಕುಕ್ಕೊಳುತ್ತೆ ಕುಕ್ಕರು. ಅಡುಗೆ ಮತ್ತೆ ಮಾಡ್ಕೊಬೋದು, ಆಮೇಲೆ ಪೂಜೆ ಹಂಗೆ ರೆಡಿ ಮಾಡ್ಕೊಬೋದು ಅಂತ ಕುಕ್ಕರ್ಗೆ ಹಾಕಿ ಇಡೋಣ ಅಂತ ಸ್ಟವ್ ಮೇಲೆ ಹಾಕಿ ಇಡ್ತಾ ಇದ್ದೀನಿ ಅವರೆಕಾಳನ್ನ. ಚೆನ್ನಾಗಿತ್ತು ಕಣ್ರಿ. ಅವರೆಕಾಳಂತೂ ತುಂಬ ಜಾಸ್ತಿ ಒದಗಿತ್ತು. ಕುಕ್ಕರ್ಗೆ ಹಾಕಿಟ್ಟು ಸ್ಟವ್ ಮೇಲೆ ಇಟ್ಟು ಮತ್ತೆ ಕಾಫಿ ಕುಡಿಯೋಣ. ಜೊತೆಗೆ ಬಿಸ್ಕೆಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಪೂಜೆ ಮಾಡೋದು ಬೇರೆ ಲೇಟ್ ಆಗ್ತಾ ಇತ್ತು. ಅಷ್ಟುವರೆಗೂ ಬಿಸ್ಕೆಟನ್ನು ತಿನ್ನೋಣ ಕಾಫಿನಲ್ಲಿ, ಚಳಿನಲ್ಲಿ ಅಂತ ಬಿಸ್ಕೆಟ್ ಜೊತೆ ಕಾಫಿ ಕುಡಿದೆ. ಇದೆಲ್ಲ ಆಯಿತು. ಹಾಗೆ ಸಾಂಬಾರಿಗೂ ರೆಡಿ ಮಾಡಿ ಇಟ್ಟಿದ್ದೆ, ಸ್ಟವ್ ಮೇಲೆಗೂ ಇಟ್ಟಿದ್ದೆ. ಮುದ್ದೆಗೂ ಎಲ್ಲ ಹಸಿಟ್ಟು ಹಾಕಿ ಇಟ್ಟಿದ್ದೆ, ರಾಗಿ ಹಿಟ್ಟು. ಮುದ್ದೆನೂ ಇನ್ನೇನು ಬೇಯೋ ಟೈಮೇ, ಇನ್ನೇನು ಮುದ್ದೆ ಮಾಡಬೇಕು ಆ ಟೈಮು. ಸರಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಹೂವು ಅಂತೂ ತಗೊಂಬರಲಿಲ್ಲ. ಮನೆ ಮುಂದೆನೇ ತುಳಸಿ ಗಿಡ ನಾವು ನಾಟ್ಕೊಂಡಿದ್ದೀವಿ, ಅಂದರೆ ತುಳಸಿ ಗಿಡ ಬೆಳೆಸಿದ್ದೀವಿ. ಅದನ್ನು ಹೂವನಾದ್ರೂ ತುಳಸಿ ಎಲೆ ಆದರೂ ಕಿತ್ಕೊಂಬಂದು ದೇವ್ರ ಗಿಡನ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀವಿ ಗುರುವಾರ ಹೊತ್ತು. ದೇವ್ರಿಗಿನ್ನ ಒಳ್ಳೆಯದು, ಶ್ರೇಷ್ಠ ಅಂತ ಅಂದ್ಬಿಟ್ಟು ಈ ಥರ ತುಳಸಿ ಎಲೆಗಳನ್ನ ಕಿತ್ಕೊಂಡು ಪೂಜೆ ಮಾಡೋಣ ಅಂತ. ಎಲ್ಲ ಮಳೆನಲ್ಲೇ, ಮಳೆ ಬರ್ತಾನೆ ಇದೆ. ನಮಗೆ ಈ ಥರ ಇದೆ ಮಳೆ. ಬೇರೆ ಸೈಡ್ ಇನ್ನೆಂಗಿದೆಯೋ ಏನೋ, ಆಚೆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ನೋಡಿ. ಮಳೆ ಜೊತೆಗೆ ಗಾಳಿ ಸಹಿತ ಇದೆ. ಅದೇ ಇದರಲ್ಲಿ ತುಳಸಿ ಎಲೆಗಳನ್ನ ನೀಟಾಗಿ ಒಂದೊಂದಾಗಿ ಬಿಡಿಸ್ಕೊಂಡೆ. ಆದರೆ ತುಳಸಿ ಎಲೆನ ಗಣೇಶನಿಗೆ ಇಡೋ ಹಾಗಿಲ್ಲ. ಏನಪ್ಪ ಮಾಡೋದು ಅಂತ ಅನ್ಕೊತಾ ಇದ್ದೆ. ನಮ್ಮನೆ ಗಿಡದ ತುಳಸಿ ಗಿಡ ಪಕ್ಕನೇ ಕಮ್ಗಗ್ರೆ ಗಿಡ ಅಂತ ಬರುತ್ತೆ. ನೀವೇನಂತೀರ ಕಮೆಂಟ್ ಮಾಡಿ. ನಾವು ಕಮ್ಗಗ್ರೆ ಅಂತೀವಿ. ಆ ಗಿಡದಲ್ಲಿರೋನು ಎಲೆಗಳನ್ನ ಸ್ವಲ್ಪ ಕಿತ್ಕೊಂಡು ದೇವ್ರ ಗಿಡನ ಗಣೇಶನಿಗೆಲ್ಲ ಅಂದ್ಬಿಟ್ಟು ಸ್ವಲ್ಪ ಬಿಡಿಸ್ಕೊಂಡೆ. ನೋಡಿ, ಕಮ್ಗಗ್ರೆ ಗಿಡ ಅಂದರೆ ಈ ಥರ ಇರುತ್ತೆ. ತುಂಬ ಗಮ್ಮಂತ ಇರುತ್ತೆ ಕಣ್ರಿ, ತುಂಬ ಸುವಾಸನೆ ಆಗಿರುತ್ತೆ. ಮಲ್ಲಿಗೆ ಹೂವು ಜೊತೆ ಕಟ್ಟೋದಕ್ಕೆ ಮಿಕ್ಸ್ ಆಗಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಸುವಾಸನೆ ಇರುತ್ತೆ ಇದಂತೂ.
ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಕಣ್ರಿ. ಇದಂತೂ ಒಂದು ಎಲೆ ಇಟ್ಬಿಟ್ರೆ ದೇವ್ರಿಗಂತೂ ಅಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಇಷ್ಟ ಆಯಿತು ಸರಿ ಅಂತ ಅಷ್ಟೇ. ಮತ್ತು ಚಳಿ ಅಲ್ವಾ, ಏನಾನ ಸೈಡಲ್ಲಿ ಇರಲೇಬೇಕು. ಅದಕ್ಕೆ ಶಾಪಿಂಗ್ ಮಾಲಿಂದ ಈ ಸಬ್ಬಕ್ಕಿ ಸಂಡಿಗೆ ತಂದಿದ್ದೆ. ಸ್ವಲ್ಪ ಎಣ್ಣೆಲಿ ಹಾಕಿ ಕರಿಯೋಣ ಅಂತ ಈ ಥರ ಕರ್ಕೊತಾ ಇದ್ದೆ. ಮುದ್ದೆ ಮಾಡಿದ್ವಿ. ಮುದ್ದೆ ಮಾಡಿದಾದ್ಮೇಲೆ ಈ ಥರ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡಿಕೊಂಡೆ. ಸಬ್ಬಕ್ಕಿ ಸಂಡಿಗೆ ತುಂಬ ಚೆನ್ನಾಗಿತ್ತು ಕಣ್ರಿ. ಇದು ಸಬ್ಬಕ್ಕಿ ಸಂಡಿಗೆ ಅಂತೂ ಟೇಸ್ಟ್ ಅಂತೂ ಸೂಪರು ಅಂತ ಹೇಳ್ಬೋದು. ಕಾಂಬಿನೇಷನ್ನು ಊಟದ ಜೊತೆ ನಂಚ್ಕೊಳಕ್ಕೆ. ಹಾಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಬಿಟ್ಟು ನಾನು ಮತ್ತೆ ಪೂಜೆ ಎಲ್ಲ ಮಾಡಿ ಊಟ ಮಾಡೋಣ ಅಂತ ಅವ್ರಿಗೆಲ್ಲ ಊಟಕ್ಕಿಟ್ಟೆ. ಸಬ್ಬಕ್ಕಿ ಸಂಡಿಗೆ, ಹಾಗೆ ಅವರೆಕಾಯಿ ಸಾಂಬಾರು, ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ರೈಸು, ಮೊಸರು. ಏನಿಲ್ಲ ಅಂದರೂ ನಮ್ಮ ಮನೆಯವ್ರಿಗೆ ಮೊಸರು ಮಜ್ಜಿಗೆ ಇರಲೇಬೇಕು. ಚಳಿ ಆದ್ರೂ ಅಷ್ಟೇ, ಮಳೆ ಆದ್ರೂ ಅಷ್ಟೇ, ಮೊಸರು ಮಜ್ಜಿಗೆ ಇಲ್ದಿರ ಊಟ ಕಂಪ್ಲೀಟ್ ಆಗಲ್ಲ. ಯಾರಿಗೆ ಆದ್ರೂ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಮೊಸರು ಮಜ್ಜಿಗೆ ಜೊತೆ ಊಟ ಮಾಡಿದ್ರೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಕಣ್ರಿ, ಸಖತ್ತಾಗಿತ್ತು. ಅವರೆಕಾಯಿ ಸಾಂಬಾರು, ಮೊಸರು, ಅನ್ನ ಇದೆಲ್ಲ ತುಂಬ ಚೆನ್ನಾಗಿತ್ತು. ಜೊತೆಯಲ್ಲಿ ಮಿಕ್ಸ್ಚರ್ ಕೂಡ ಇತ್ತು, ಬಾಂಬೆ ಮಿಕ್ಸ್ಚರು. ಹಾಗೆ ಎಲ್ಲ ಊಟಕ್ಕಿಟ್ಟಿದ್ದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿ ನಾನು ಊಟ ಮಾಡಬೇಕಾಗಿತ್ತು. ನೋಡಿ, ನಮ್ಮ ಆನೆಗಳಿಗೂ ಸಹ ಇವತ್ತು ತುಳಸಿ ಎಲೆನೇ ಇಟ್ಟಿದ್ದೀನಿ. ಈ ಪಾಟಲ್ಲಿ ಕೂಡ ತುಳಸಿ ಎಲೆಗಳೇ ಹಾಕಿದ್ದೀನಿ. ಇಂಥದ್ದೇ ಹೂವು ಅಂತೇನಿಲ್ಲ, ಯಾವುದಾದ್ರೂ ಹಾಕ್ಬೋದು, ಪಾಟಲ್ಲಿ ಹಾಕ್ಬೇಕಷ್ಟೆ. ಈ ಥರ ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಹಾಲಾದರೂ ನೈವೇದ್ಯ ಇಡ್ಬೋದು, ಪರವಾಗಿಲ್ಲ ಕಣ್ರಿ. ಈ ಪೂಜೆ ನೀವೆಲ್ಲರೂ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗುರುವಾರ ಮನೆಯೆಲ್ಲ ಒರೆಸ್ಕೊಂಡು ಏನಿರುತ್ತೋ ಅದು, ಇಂಥದ್ದೇ ಅಂತ ಏನಿಲ್ಲ. ರಾಯರು ಏನಾನ ಇಡ್ಬೋದು, ರಾಯರಿಗೆ ಇಂಥದ್ದೇ ಅಂತದೇನಿಲ್ಲ. ಈ ಥರ ಹಾಲು ಕಾಯಿಸಿ, ಸಕ್ಕರೆ ಹಾಕಿ ಹಾಲು ಕಾಯಿಸಿ ದೇವ್ರಿಗಿಟ್ಟು ಇಷ್ಟು ಮಾತ್ರ ಪೂಜೆ ಮಾಡ್ಕೊಂಡಿದ್ದೀನಿ. ತುಪ್ಪದ ದೀಪ ಹಚ್ಚಬೇಕಾಗತ್ತೆ. ಬೆಳ್ಳಿ ದೀಪನೇ ಅಂತಲ್ಲ, ಯಾವುದಾದ್ರೂ ದೀಪ ಆಗಲಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ನೋಡಿ, ಗುರುವಾರ ನಿಮಗೆ ಗೊತ್ತಾಗುತ್ತೆ. ಹಾಗೆ ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತ ಸ್ವಲ್ಪ ತಣ್ಣಗಾಗಿತ್ತು. ಇಲ್ಲಿ ಪೂಜೆ ಮಾಡಬೇಕಾಗಿತ್ತಲ್ಲ, ಆ ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಯಿತು ನನಗೆ ಊಟ ಮಾಡೋಕ್ಕೆ ಅಂತ ಇಟ್ಕೊಂಡೆ. ಸಾರಂತೂ ಸಖತ್ತಾಗಿತ್ತು ಕಣ್ರಿ. ಅವರೆಕಾಯಿ ಸಾರಂತೂ ತುಂಬಾ ರುಚಿಯಾಗಿತ್ತು. ಈ ಚಳಿನಲ್ಲಿ ಒಂದು ಹದ ಬಂತು ಅಂತ ಹೇಳ್ಬೋದು. ಇಂಥ ವಿಡಿಯೋಗಳು ಬೇಕಾದರೆ ದಯವಿಟ್ಟು ನಮ್ಮ ನಂದಿ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಗುರುವಾರದ ವ್ಲಾಗು. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.